ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನಾನಿನ್ನ ಬಿಡಲಾರೆ ಇಂದನೇ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಈತ ಪುಟ ಮಲಗಿರ್ತಾಳೆ. ಹಾಗೆ ಮಲಗಿದ್ದಾಗಲೇ ಅಮ್ಮ ಅಮ್ಮ ಅಂತ ಈತ ಪುಟ ಕನ್ವರ್ಸ್ತಾ ಇರ್ತಾಳೆ. ನೋಡಿದ ಅಂಬಿಕಂಗೆ ತುಂಬಾನೇ ಬೇಜಾರಾಗುತ್ತೆ. ನಿನ್ನ ಆಸೆನ ನನಗೆ ಈಡೇರ್ಸಕ್ ಆಗ್ತಾ ಇಲ್ವಲ್ಲ ಕಂದ, ನನ್ನನ್ನು ತಪ್ಕೋಬೇಕು ಅಂತ ಆಸೆ ಪಡ್ತಾ ಇದೀಯಾ, ಆದ್ರೆ ಅದನ್ನ ತಪ್ಕೊಳ್ಳೋ ಅವಕಾಶನೂ ನನಗಿಲ್ವಲ್ಲ. ಯಾಕೆ ನನ್ನ ಬಾಳಲ್ಲಿ ಈ ರೀತಿ ಆಟ ಆಡ್ತಾ ಇದೀಯಾ, ಪುಟ್ಟ ಮಗುಗೆ ಯಾಕೆ ಇಷ್ಟು ನೋವು ಕೊಡ್ತಾ ಇದೀಯಾ ದೇವ್ರೆ ನೀನು ಅಂತ ಅಂಬಿಕಾ ಕಣ್ಣೀರಾಗ್ತಾ ಇರ್ತಾರೆ. ಶಂಭು ಅವರು ಅಂಬಿಕಾಗೆ ಒಂದು ಮುತ್ತು ಕೊಟ್ಟಿರ್ತಾರೆ. ಓ, ಇದು ಅಪ್ಪ ಕೊಟ್ಟಿದ್ ಮುತ್ತಲ್ವಾ, ಇದನ್ನ ನನ್ನ ಎದೆ ಹತ್ರ ಇಟ್ಕೊಂಡು ನಾನು ಬೇಡ್ಕೊಂಡ್ರೆ ನನ್ನ ಕನಸೆಲ್ಲ ಈಡೇರಿಸುತ್ತೆ. ಅವ್ರ ಅಪ್ಪ ಹೇಳಿದ್ನ ಅಂಬಿಕಾ ನೆನ್ಪು ಮಾಡ್ಕೊತಾರೆ. ಶಂಭು ಹತ್ರ ಅಂಬಿಕಾ ನನ್ನ ಮಗಳನ್ನ ನಾನು ಮುಟ್ಟಬೇಕು, ತಪ್ಕೋಬೇಕು, ಅವಳನ್ನ ತಪ್ಕೊಂಡು ನಾನು ಕಣ್ಣೀರಾಕ್ಬೇಕು ಅಂತ ಹೇಳಿರ್ತಾರೆ. ಆಗ ಶಂಭು ಅವರು ಮಂತ್ರಿಸಿರೋ ಮುತ್ತನ್ನ ಕೊಡ್ತಾರೆ. ಮುತ್ತನ್ನ ನೀನು ನಿನ್ ಕೈಲಿಟ್ಕೋ, ಇದನ್ನ ಇಟ್ಕೊಂಡ್ರೆ ನಿನ್ ಮಗಳಿಗೆ ನೀನು ಗೋಚರ ಆಗ್ತೀಯಾ, ಕನ್ಸಲ್ಲಿ ನೀನ್ ಬರ್ತೀಯಾ, ಇಬ್ರು ಕೂಡ ಒಂದಾಗ್ತೀರಾ. ಶಂಭು ಹೇಳಿದಾಗ ಅಂಬಿಕಾಗೆ ತುಂಬಾನೇ ಖುಷಿ ಆಗತ್ತೆ. ನೀವ್ ಹೇಳ್ತಾ ಇರೋದು ನಿಜನಾ ಅಂತ ಕೇಳಿದಾಗ, ಹೌದು, ಮಗಳಿಗೆ ನೀನು ಗೋಚರ ಆಗ್ಬಿಡ್ತೀಯಾ, ನೀವು ನಿನ್ ಮಗಳ ಕನಸಲ್ಲಿ ಕಾಲ ಕಳಿಬಹುದು ಅಂತ ಶಂಭು ಹೇಳ್ತಾರೆ. ಆಗ ಅಂಬಿಕಂಗೆ ತುಂಬಾನೇ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಅಪ್ಪ, ನನ್ನ ಆಸೆ ಎಲ್ಲ ಈಡೇರಿಸ್ತಾ ಇದ್ದೀರಲ್ಲ. ತುಂಬಾನೇ ಖುಷಿ ಪಡ್ತಾ ಇರ್ತಾರೆ ಅಂಬಿಕಾ. ಶಂಭು ಅವರು ಒಂದ್ ನಿಮಿಷ ಕೇಳು, ಇದು ಹೆಚ್ಚು ಸಮಯ ತಗೊಳ್ಳೋದಿಲ್ಲ, ನಿಮಿಷ 2 ನಿಮಿಷ ಅಷ್ಟೇ ನೀನ್ ನಿನ್ ಮಗಳ ಜೊತೆ ಇರಬಹುದು, ಜಾಸ್ತಿ ಸಮಯ ನೀನು ಅವಳ ಕನ್ಸಲ್ಲಿ ಇರೋದಿಕ್ಕಾಗೋದಿಲ್ಲ ಅಂತ ಶಂಭು ಹೇಳ್ತಾರೆ. ಆದ್ರೆ ನನ್ನ ಮಗಳ ಜೊತೆ ನಾನು ಜಾಸ್ತಿ ಸಮಯ ಕಳೆಯಕ್ಕಾಗೋದಿಲ್ವಾ ಅಪ್ಪ ಅಂತ ಕೇಳ್ತಾರೆ. ಶಂಭು ಅವರು ಇಲ್ಲ ಇಲ್ಲ, ಗೋಚರ ಆಗುತ್ತೆ ಅಂತ ಶಂಭು ಅವರು ಹೇಳ್ತಾರೆ. ಎಲ್ಲ ಅಂಬಿಕಾ ನೆನ್ಪು ಮಾಡ್ಕೊಂಡು ಇರ್ತಾರೆ. ಈ ಕಡೆ ದುರ್ಗಾ, ಎಲ್ಲ ಈ ಬಾಸ್ಗೆ ಏನಾಯ್ತು, ಬಾಸ್ಗೆ ನಾನು ಏನ್ ಮಾಡ್ದೆ, ಅಷ್ಟಕ್ಕೂ ನಾನು ನಿಲ್ಲಿಸಲದ್ನೆಲ್ಲ ಈ ಬಾಸ್ಗೆ ಯಾವತ್ತು ಹೇಳ್ದೆ, ಬಾಸು ಸುಮ್ನೆ ನನ್ನ ಮೇಲೆ ಯಾಕೆ ಈ ರೀತಿ ರೇಗಾಡ್ತಾ ಇದ್ದಾರೆ, ಅರ್ಥನೇ ಆಗ್ತಾ ಇಲ್ವಲ್ಲ. ಅಲ್ಲ ಪುಟ್ ಮೇಡಮ್ಗೆ ನಾನೇನ್ ಸುಳ್ಳು ಹೇಳ್ದೆ, ಅದನ್ನೇ ಹೇಳ್ದೆ ತಾನೆ, ಅದನ್ನ ಬಿಟ್ಟು ಬಾಸು ಕತೆ ಕಟ್ಟಿ ರೀತಿ ಎಲ್ಲ ಮಾಡ್ತಾ ಇದೆಯಲ್ಲ ಅಂತ ನನಗೆ ಬೈತಾ ಇದ್ದಾರೆ. ಅದಕ್ಕೂ ನಾನು ಏನ್ ತಪ್ಪು ಮಾಡ್ತಾ ಇದ್ದೇವ್ರೆ, ಇರೋದನ್ನೇ ಪುಟ್ ಮೇಡಮ್ ಹತ್ರ ಹೇಳ್ತಾ ಇದ್ದೀನಿ ಅಷ್ಟೇ. ದುರ್ಗಾ ಶರತ್ ಹೇಳಿದ್ನೆಲ್ಲ ನೆನ್ಪಾಡ್ಕೊಡ್ತಾ ಇರ್ತಾರೆ. ಶರತ್ ಅವರು, ನೋಡು ದುರ್ಗಾ, ಯಾವುದೇ ಕಾರಣಕ್ಕೂ ನೀನು ನನ್ನ ಮಗಳು ಮುಂದೆ ಸುಳ್ಳು ಕತೆನೆಲ್ಲ ಕಟ್ಟಿ ಹೇಳ್ಬೇಡ, ಇರೋ ಸುಳ್ಳನ್ನೆಲ್ಲ ಹೇಳಿ ಅವಳ ಕಣ್ಣಲ್ಲಿ ನೀರು ತರಿಸ್ಬೇಡ ಅಂತ ಶರತ್ ದುರ್ಗಾಗೆ ಬೈದಿರ್ತಾರೆ. ಎಲ್ಲ ನೆನ್ಪು ಮಾಡ್ಕೊಂಡು ದುರ್ಗಾ, ನಾನು ಏನ್ ಮಾಡಿದೆ ಅಂಬಿಕಾ ಅವ್ರೆ, ಇರೋದನ್ನೇ ಪುಟ್ ಮೇಡಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ, ಮೇಡಮ್ ಖುಷಿಯಾಗಿದ್ರೆ ನಂಗೂ ಇಷ್ಟಾನೇ, ಇದನ್ನೆಲ್ಲ ಬೇಕು ಅಂತಾನೆ ಹೇಳ್ತೀನಾ ಇಲ್ವಲ್ಲ ಹೇಳ್ಕೊಂಡು ದುರ್ಗಾ ಕಣ್ಣೀರಾಗ್ತಾ ಇರ್ತಾರೆ. ಯಾಕೆ ಈ ರೀತಿ ಎಲ್ಲ ಮಾಡ್ತಾ ಇದಾರೆ ಏನೋ ನಂಗೊಂದು ಅರ್ಥನೇ ಆಗ್ತಾ ಇಲ್ಲ. ಒಟ್ನಲ್ಲಿ ಪುಟ್ ಮೇಡಮು ಖುಷಿಯಾಗಿರ್ಬೇಕು, ಕಣ್ಣೀರ್ ಹಾಕ್ಬಾರ್ದು, ದುರ್ಗಾ ಮನ್ಸಲ್ಲೇ ಅನ್ಕೊಂತಾ ಇರ್ತಾರೆ. ಕಡೆ ಮಾಯಾ, ನಾನ್ ಮಾಡಿರೋ ಪ್ಲಾನ್ ಎಲ್ಲ ಉಲ್ಟಾ ಆಗ್ತಾ ಇದೆ, ಅಂಬಿಕನ್ನ ಹೇಗಾದ್ರೂ ಮಾಡಿ ಬಂಧಿಸಿಡ್ಬೇಕು ಅಂತ ಅನ್ಕೊಂಡ್ರೆ ಅದು ಪ್ಲಾನ್ ಉಲ್ಟಾ ಆಯ್ತು, ಏನ್ ಮಾಡೋದು ಏನ್ ಮಾಡ್ಬೇಕು ಅಂತಾನು ಗೊತ್ತಾಗ್ತಿಲ್ವಲ್ಲ ಅಂತ ತುಂಬಾನೇ ಯೋಚನೆ ಮಾಡ್ತಾ ಇರ್ತಾಳೆ ಮಾಯಾ. ಮಾಳವಿಕಾ ಮೇಡಮ್ ಆದಷ್ಟು ಬೇಗ ಇಲ್ಲಿಗೆ ಬಂದ್ರೆ ಸಾಕು, ಎಲ್ಲ ಪರಿಹಾರ ಆಗ್ಬಿಡುತ್ತೆ, ನಾ ಹೇಗಾದ್ರೂ ಮಾಡಿ ಹುಡುಕ್ಲೇಬೇಕು ಅಂತ ಮಾಯಾ ಅನ್ಕೊಂತಾ ಇರ್ತಾರೆ. ಕಡೆ ಅಂಬಿಕಾ ಮುತ್ತನ್ನ ಹಿಡ್ಕೊಂಡು ನೆನ್ಪು ಮಾಡ್ಕೊಂತಾ ಇರ್ತಾರೆ. ಇನ್ನು ಜಾಸ್ತಿ ಸಮಯ ಇಲ್ಲ, ಆದಷ್ಟು ಬೇಗ ಅಪ್ಪ ಹೇಳ್ದಂಗ್ ಮಾಡ್ಬೇಕು ಅಂತ ಮುತ್ತನ್ನ ತಗೊಂಡು ತನ್ನ ಎದೆ ಹತ್ರ ಇಟ್ಕೊಂಡು ಈ ಕಡೆ ಈತಂಗೆ ಕನಸು ಬೀಳುತ್ತೆ. ಆ ಕನಸಲ್ಲಿ ಅಂಬಿಕಾ ಅವರು ಬರ್ತಾರೆ. ಈತ ಕನಸಲ್ಲಿ ಎಲ್ಲೋ ಹೋಗಿರ್ತಾಳೆ. ಈ ಎಲ್ಲ ಕಡೆ ಸುಂದರವಾದ ಹೂಗಳು, ಪ್ರಕೃತಿ, ಗಿಡ ಮರ ಎಲ್ಲ ಇರುತ್ತೆ. ನೋಡ್ಬಿಟ್ಟು ಈತಾಗೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ಎಲ್ಲ ನೋಡಿ ಈತ ಖುಷಿಯಿಂದ ಕುಣಿದು ಕುಪ್ಪಳಿಸ್ತಾ ಇರ್ತಾಳೆ. ಈತ ಅಂಬಿಕಾ ಬರೋದನ್ನ ನೋಡ್ತಾಳೆ. ಅಮ್ಮ ಅಮ್ಮ ಅಂತ ಜೋರಾಗಿ ಕಿರ್ಸ್ತಾಳೆ. ನೋಡಿ ಅಂಬಿಕಾ ಅಲ್ಲಿಗೆ ಬಂದ್ಬಿಟ್ಟು ಇದನ್ನ ನೋಡ್ತಾ ಇರ್ತಾರೆ. ಇದನ್ನ ನೋಡಿ ಈತಂಗೆ ತುಂಬಾನೇ ಖುಷಿ ಆಗುತ್ತೆ. ಅಮ್ಮ ಅಮ್ಮ ಇಷ್ಟು ದಿನ ನನ್ನನ್ನು ಬಿಟ್ಬಿಟ್ಟು ಎಲ್ಲೋಗಿದ್ದಮ್ಮ, ನೋಡಿ ತುಂಬಾನೇ ಖುಷಿ ಆಗ್ತಾ ಇದೆ ಅಮ್ಮ ಅಂತ ಹೇಳಿ ಕನ್ನ ತಪ್ಕೊಂತಾಳೆ. ಈತ ಅಂಬಿಕಾಗೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ಅಮ್ಮ ನೋಡಮ್ಮ, ನಾನು ಎಷ್ಟು ದಿನದಿಂದ ಹುಡುಕ್ತಾ ಇದ್ದೆ, ನನ್ನನ್ನ ತಪ್ಕೋಬೇಕು ಅಂತ ಎಷ್ಟು ದಿನದಿಂದ ಕಾಯ್ತಾ ಇದ್ದೆ, ನೀನ್ ನನ್ನ ಹತ್ರ ಕೊನೆಗೂ ಬಂದ್ಬಿಟ್ಟೆ ಅಮ್ಮ, ಅದೇ ಕಾರಣಕ್ಕೂ ನನ್ನ ಬಿಟ್ಟು ಹೋಗ್ಬೇಡ ಅಮ್ಮ. ಈತ ತುಂಬಾನೇ ಕಣ್ಣೀರಾಗ್ತಾ ಇರ್ತಾಳೆ. ಅಂಬಿಕಾ ಅವರು, ಇಲ್ಲ ಕಂದ, ನಿನ್ನನ್ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಅಂಬಿಕಾ ಅವರು ಹೇಳ್ತಾ ಇರ್ತಾರೆ. ಈತಾಗೆ ತುಂಬಾನೇ ಖುಷಿ ಆಗುತ್ತೆ. ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ಅಮ್ಮ, ಅಮ್ಮ ನಿಜವಾಗ್ಲೂ ನೀನ್ ನನ್ನ ಹತ್ರ ಬಂದಿದ್ಯಾ, ನೀನ್ ನನ್ನನ್ನು ತಪ್ಕೊಂಡಿದೀಯಾ, ನೆನ್ನೇನು ನಿನ್ನ ಹತ್ರ ಕೇಳ್ಕೊಳ್ತಾ ಇದ್ದೆ ಅಮ್ಮ ಬಂದು ನನ್ನನ್ನು ತಪ್ಕೊಳಮ್ಮ ಅಂತ, ಆದ್ರೆ ಇವತ್ ನೀನೇ ಬಂದು ನನ್ನನ್ನು ತಪ್ಕೊಂತಾ ಇದೀಯಾ, ತುಂಬಾನೇ ಖುಷಿ ಆಗ್ತಾ ಇದೆ ಅಮ್ಮ ಅಂತ ಈತ ಕನ್ಸಲ್ಲೇ ಖುಷಿ ಪಡ್ತಾ ಇರ್ತಾಳೆ. ಆಗ ಈತ, ಅಮ್ಮ ನೀನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀಯಾ, ಮುದ್ದಾಗಿ ಕಾಣಿಸ್ತಾ ಇದೀಯಾ ಈತ ಹೇಳ್ತಾ ಇರ್ತಾಳೆ. ಅಂಬಿಕಾ, ಈತ ನಾನೊಂದು ಹೇಳ್ತೀನಿ ಕೇಳ್ಬೇಕು, ನೀನು ಯಾವುದೇ ಕಾರಣಕ್ಕೂ ಅಳ್ಬಾರ್ದು ಅಂತ ಹೇಳ್ತಾರೆ. ನೀನ್ ನನ್ನ ಜೊತೆನೇ ಇದ್ರೆ ನಾನು ಯಾಕೆ ಅಳ್ತೀನಿ ಹೇಳು, ಯಾವುದೇ ಕಾರಣಕ್ಕೂ ಇನ್ಮೇಲೆ ಅಳೋದಿಲ್ಲ ಅಮ್ಮ ಅಂತ ಈತ ಹೇಳ್ತಾ ಇರ್ತಾಳೆ. ಅಂಬಿಕಾ ಈತನ ತಪ್ಕೊಂಡು ಕಣ್ಣೀರಾಗ್ತಾ ಇರ್ತಾರೆ. ದೇವ್ರೆ, ಇದೆಲ್ಲ ನಿಜ ಆಗಿದ್ರೆ ಎಷ್ಟು ಖುಷಿ ಆಗ್ತಾ ಇತ್ತು, ಎಷ್ಟು ಚೆನ್ನಾಗಿರ್ತಾ ಇತ್ತು, ನನ್ನ ಜೀವನ ಈಗ ಆಗೋಯ್ತಲ್ಲ ಅಂತ ಅಂಬಿಕಾ ಅವರು ಕಣ್ಣೀರಾಗ್ತಾ ಇರ್ತಾರೆ. ಅಂಬಿಕಾ ಅವರು, ನೋಡು ಈತ, ಯಾವುದೇ ಕಾರಣಕ್ಕೂ ನೀನು ಅಳ್ಬಾರ್ದು, ಇದನ್ನೆಲ್ಲ ನೀನ್ ಕೇಳಬೇಕು ಆಯ್ತಾ ಅಂತ ಹೇಳ್ತಾರೆ. ಆಗ
ಅದೇನಂತ ಹೇಳಮ್ಮ ಅಂತ ಕೇಳ್ತಾರೆ. ಯಾವಾಗಲೂ ಖುಷಿ ಖುಷಿಯಿಂದ ಇರಬೇಕು, ನಗ್ನಗ್ತಾ ಇರಬೇಕು, ಯಾರನ್ನು ನೋಯಿಸಬಾರ್ದು. ದುರ್ಗಾ ಕಾರಣಕ್ಕೂ ದುರ್ಗಂಗಂತೂ ನೀನು ನೋಯಿಸ್ಲೇಬಾರ್ದು. ಹೇಳ್ದಾಗ ಸರಿಯಮ್ಮ ನೀನು ಹೇಳ್ದಂಗೆ ಮಾಡ್ತೀನಿ ಅಂತ ಈತ ಹೇಳ್ತಾಳೆ. ಇರೋ ಪ್ರಕೃತಿ ಚಿಟ್ಟೆ ಎಲ್ಲ ತೋರಿಸಿ ಅಂಬಿಕಾ ಅವರು ಈತನ್ನ ಖುಷಿ ಪಡಿಸ್ತಾ ಇರ್ತಾರೆ. ನನ್ನ ಜೊತೆಯಲ್ಲಿ ಈತ ತುಂಬಾ ಖುಷಿಯಿಂದ ಕುಣಿದಾಡ್ತಾ ಇರ್ತಾಳೆ. ಅದರಲ್ಲಿ ಅಂಬಿಕಾ ಅವ್ರಿಗೆ ಕೊಟ್ಟಿದ್ದ ಸಮಯ ಮುಗಿತಾ ಬರುತ್ತೆ. ಅಯ್ಯೋ ಸಮಯ ಮೀರ್ತಾ ಇದೆ, ಕನಸು ಮುಗಿತಾ ಇದೆ, ಏನ್ ಮಾಡ್ಲಿ, ನಾನು ಇಲ್ಲಿಂದ ಹೋಗ್ಲೇಬೇಕು. ಈಗ ಮುಗಿಯುತ್ತೆ. ಅಯ್ಯೋ ದೇವ್ರೆ, ನನ್ ಕಂದನ್ ಬಿಟ್ಟು ನಾನು ಹೇಗ್ ಹೋಗ್ಲಿ. ಅಯ್ಯೋ ಪುಟ್ಟ ಪುಟ್ಟ, ನನ್ ಮಾತನ್ನ ನೆರವೇರಿಸ್ಕೊಡ್ತೀಯ ಪುಟ್ಟ. ಅಂಬಿಕಾ ಅವರು ಗಾಬರಿಯಿಂದ ಹೇಳ್ತಾ ಇರ್ತಾರೆ. ಈತ ಏನಮ್ಮ ಅದು ಅಂತ ಕೇಳ್ತಾರೆ. ಅಂಬಿಕಾ, ನೋಡ್ಕಂದ, ದುರ್ಗಾಗೆ ಯಾವುದೇ ರೀತಿ ನಿನ್ ಮನಸ್ಸಿಗೆ ಬೇಜಾರಾಗೋ ರೀತಿ ನಡ್ಕೋಬಾರ್ದು. ನಾ ಪ್ರೀತಿಯಿಂದ ನೋಡ್ಕೋಬೇಕು. ದುರ್ಗನ ತುಂಬಾ ಪ್ರೀತಿ ಮಾಡ್ಬೇಕು. ಯಾಕಂದ್ರೆ ದುರ್ಗಾ ನಿನ್ನ ತುಂಬಾನೇ ಪ್ರೀತಿ ಮಾಡ್ತಾಳೆ. ಅದೇ ಕಾರಣಕ್ಕೂ ಎಂತ ಸಮಯ ಸಂದರ್ಭ ಬಂದ್ರು ದುರ್ಗನ ನೀನ್ ಬಿಟ್ಕೊಡ್ಬಾರ್ದು. ಅಂಬಿಕಾ ಅವರು ಈತ ಹತ್ರ ಹೇಳ್ತಾ ಇರ್ತಾರೆ. ಅಮ್ಮ ನೀನ್ ಹೇಳ್ದಂಗೆ ಮಾಡ್ತೀನಮ್ಮ, ನೀನು ನನ್ನ ಜೊತೆನೇ ಇರಮ್ಮ ಅಂತ ಈತ ಹೇಳ್ತಾ ಇರ್ತಾರೆ. ಹಾಗೆ ತುಂಬಾನೇ ಬೇಜಾರಾಗಿ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಅಯ್ಯೋ ದೇವ್ರೆ, ಕನಸು ಇಷ್ಟು ಬೇಗ ಮುಗ್ದೋಯ್ತಾ. ಮಗಳಿಗೆ ನಾನು ಇನ್ನೂ ಖುಷಿ ಪಡಿಸ್ಬೇಕು ಅಂತ ಅನ್ಕೊಂಡಿದ್ದೆ, ನನ್ನ ಸಮಯ ಮುಗ್ದೋಯ್ತು. ಸಾರಿ ಕಂದ, ನಾ ಕ್ಷಮಿಸ್ಬಿಡು ಕಂದ ಅಂತ ಅಂಬಿಕಾ ಮನ್ಸಲ್ಲೇ ಹೇಳ್ಕೊಳ್ತಾ ಇರ್ತಾರೆ. ಈತ ಅಮ್ಮ ಅಮ್ಮ ಎಲ್ಲೋಗ್ತಾ ಇದೆಯಮ್ಮ ಅಂತ ಕೇಳ್ತಾ ಇರ್ತಾರೆ. ಆಗ ಅಂಬಿಕಾ ಅಲ್ಲಿಂದ ಮಾಯವಾಗ್ಬಿಡ್ತಾರೆ. ಕಡೆ ಈತಗೆ ಕನಸಿಂದ ಎಚ್ಚರ ಆಗುತ್ತೆ. ಎಚ್ಚರ ಆದಾಗ ಎದ್ದು ಕೂತ್ಕೊಂಡು ಅಮ್ಮ ಅಮ್ಮ ಅಂತ ಈತ ಕೂಗ್ತಾ ಇರ್ತಾಳೆ. ನೋಡಿದಾಗ ಅಮ್ಮ ಎಲ್ಲೂ ಕಾಣಿಸ್ತಾ ಇರಲ್ಲ. ಅಯ್ಯೋ ಇದು ಕನಸಾ ಈತ ಅನ್ಕೊಂತಾ ಇರ್ತಾರೆ. ಯಾವಾಗಮ್ಮ ನನ್ನ ಜೊತೆ ಬಂದಿರ್ತೀಯ ಅಂತ ಈತ ಅಳ್ತಾ ಇರ್ತಾಳೆ. ಅಲ್ಲಿಗೆ ದುರ್ಗಾ ಬರ್ತಾರೆ. ಏನಾಯ್ತು ಪುಟ್ ಮೇಡಮ್, ಯಾಕೆ ಅಳ್ತಾ ಇದ್ದೀರಾ ಕೇಳ್ತಾರೆ. ನನ್ನ ಕನಸಲ್ಲಿ ನಮ್ಮಮ್ಮ ಬಂದಿದ್ರು ದುರ್ಗಾ, ನನ್ನನ್ನು ತಪ್ಕೊಂಡಿದ್ರು ದುರ್ಗಾ ಅಂತ ಈತ ಹೇಳ್ತಾರೆ. ದುರ್ಗಾಗೆ ತುಂಬಾನೇ ಖುಷಿ ಆಗುತ್ತೆ. ಹೌದಾ ಪುಟ್ ಮೇಡಮ್, ನಾನು ಹೇಳಿಲ್ವಾ ದುರ್ಗಾ ಕೇಳ್ತಾರೆ. ದುರ್ಗಾ ನೀನು ಹೇಳಿದ್ದೆ ಸರಿ ಅಂತ ಹೇಳಿ ಪ್ರೀತಿಯಿಂದ ದುರ್ಗನ ಪುಟ್ ಮೇಡಮ್ಮು ತಪ್ಕೊಂತಾರೆ. ದುರ್ಗನ ಒಪ್ಕೊಂಡಿದ್ದಾಯ್ತು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.